ಅಕ್ಕ, ಭೂಮಿ ಅಕ್ಕ, ಭೂಮಿ ಅಕ್ಕ, ಬಾರಪ್ಪ ರಾಮು. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅಕ್ಕ, ಅದಕ್ಕೆ ಮಾತಾಡೋಣ ಅಂತ ಹೇಳಿ ಬಂದೆ. ಐತೇನಪ್ಪ ಪೋಮಮ್ಮ, ಕೇಳು. ಒಂದು 2 ದಿನದ ಮಟ್ಟಿಗೆ ಇರ್ತೀವಿ ಕಣಮ್ಮ. ಏನು ರಾಮು, ಏನು ಮಾತಾಡಬೇಕು? ಏನೋ ಹೇಳ್ತಾ ಐತೆ ಅಜ್ಜಿ. ಏನಿಲ್ಲ ಕಣಕ್ಕ, ಅಲ್ಲಿರೋದಕ್ಕೆ ತುಂಬ ಬೇಜಾರಾಗ್ಬಿಟ್ಟೈತೆ ನನಗೆ. ಅಲ್ಲಿ ನೋಡೋಕ್ಕಾಗಲ್ಲ ಅವರ ಅವತಾರಗಳ್ನ ನೋಡಿದ್ರೆ ನನಗೆ ಅಷ್ಟು ಸಿಟ್ಟು ಬರ್ತಾ ಇಲ್ಲ. ಸುಮ್ಮನೆ ಯಾಕೆ ಸಿಟ್ಟು ಮಾಡ್ಕೊಂಡು ನಾನು ಯಾಕೆ ಇದು ಮಾಡ್ಕೊಂಬಕ್ಕೆ ಹೋಗೋಣ? ಸುಮ್ಮನೆ ಅದಕ್ಕೆ ನಿಮ್ಮದೇ 1-2 ದಿನ ನಿಮ್ಮ ಹತ್ರನೇ ಇದ್ದು ಬಿಡೋಣ. ನಮ್ಮ ಅಕ್ಕನ ಮನೆಗೆ 1-2 ದಿವಸ ಇದ್ದು ಬಿಡೋಣ ಅಂತ ಇದ್ದೀನಿ. ಮನೆಗೆಲ್ಲ ರೇಷನ್ ತಂದು ಹಾಕ್ತೀನಿ, ಏನು ಬೇಕಿದ್ರು ಹೇಳಕ್ಕ ಎಲ್ಲ ತಗೊಂಬರ್ತೀನಿ, ತರಕಾರಿ ಎಲ್ಲನ. ನಮ್ಮ ಅಪ್ಪಯ್ಯ ನಮ್ಮಮ್ಮಯ್ಯ ನಾನು 3 1-2 ದಿವಸ ಈ ಮನೇಲೇ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಸರಿ ಆಯ್ತು ಹೇಳಪ್ಪ, ಇರ್ರಿ. ಏನು ನಾನೇನೇನು ಇರೋಕೇನು ಬೇಡ ಅಂದಿಲ್ಲ, ಇರ್ರಿ. ಅಜ್ಜಿನೂ ಇದ್ರೆ ನಮಗೂ ಯಾತನ ಕೆಲಸ ಮಾಡಿಕೊಡುತ್ತೆ. ಏನೋ ನಾನಿವಾಗ ಹಪ್ಪಳ ಸಂಡಿಗೆ ಮಾಡೋಣ ಅಂತ ಇದ್ದೀನಿ ಹಬ್ಬಕ್ಕೆ. ಇದ್ರೆ ಅಜ್ಜಿನೂ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಇರಲಿ ಬಿಡು, ಹಬ್ಬಾಗವರೆಗೂ ಇರ್ರಿ ಸುಮ್ಮನೆ. ಒಂದು 15 ದಿನದ ಮಟ್ಟಿಗೆ, ಒಂದು 15 ದಿನ ತಿಂಗಳ ಮಟ್ಟಿಗೆ, ಒಂದು ತಿಂಗಳು ಇರ್ತೀವಿ ಕಣಕ್ಕ. ತಿರ್ಗಿ 15 ದಿನ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತೆ. ನೋಡಪ್ಪ ಹೋಗಲಿಲ್ಲ ನಮ್ಮ ಮನೆಗೆ ಉಳ್ಕೊಂಡ್ರು ಅಂತ. ಒಂದು ತಿಂಗಳು ಇರ್ತೀನಿ ಕಣಕ್ಕ. 1 ತಿಂಗಳು ನಿಮ್ಮ ಮನೇಲೇ ಇದ್ದು ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಎಲ್ಲ ತಂದಾಕ್ತೀನಿ ಅಕ್ಕ. ನಾನು ದುಡಿಯೋದೆಲ್ಲ ನಿಮ್ಮ ಮನೆಗೆ ಏನು ಬೇಕೋ ಅದನ್ನೇ ತಗೊಂಬರ್ತೀನಿ. ಅಕ್ಕಿ ಇದ್ದಾವೆ ನಮ್ಮ ಮನೆಯಾಗೆ, ರೇಷನ್ ಅಕ್ಕಿ, ಅವನ್ನೇ ತಗೊಂಬರ್ತೀನಿ. ಎಲ್ಲನ ನಾನು ಮನೆಗೆಲ್ಲ ಏನು ಬೇಕಿದ್ರು ತಗೊಂಬಂದು ಕೊಡ್ತೀನಿ ಅಕ್ಕ. ಪ್ಲೀಸ್, ಇಲ್ಲ ಅಂದಂಗೆ 1 ತಿಂಗಳು ನೀನು ನಿಮ್ಮ ಮನೇಲಿ ಇರಿಸ್ಕೋಬೇಕು. ಸರಿ ಆಯ್ತಿರಪ್ಪ. ಮನ್ಸಿಗೆ ಬೇಜಾರಾದಾಗ ಇನ್ನೇನು ಮಾಡೋಕ್ಕಾಗುತ್ತೆ? ಇನ್ನೊಂಥರ ಧೈರ್ಯನೇ ಕಳ್ಕೊಂಡಂಗೆ ಆಗೈತಲ್ವಾ? ಅವಳು ಹಂಗೆ ಮಾಡಿದ್ಕೆ ಒಂದಿಟ್ಟು ಧೈರ್ಯನೇ ಹೊರಟೋಗ್ಬಿಟ್ಟೈತೆ ನಿನಗೆ. ಅದಕ್ಕೆ ಇಂಥ ಸಮಯದಾಗೆ ಧೈರ್ಯ ತುಂಬಬೇಕು. ನಿನ್ನಂಥವನಿಗೆ ನಾನು ಸಮಾಧಾನ ಮಾಡಬೇಕು. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಬೇಕು. ಸಹಾಯ ಮಾಡ್ತೀನಿ. ಇರು ರಾಮು, ನೀನೆಲ್ಲೂ ಹೋಗ್ಬೇಡ, ನಮ್ಮ ಮನೆಗೆ ಇರ್ತೀನಿ ಅಂತಂದರೆ ಏನಂಬುತ್ತ ಏನೋ ಅಕ್ಕಯ್ಯ, ಏನು ಮಾಡೋಣ ಅಂತಿದ್ದ. ಅದಕ್ಕೆ ಮಮ್ಮಿ ಏನು ಅಂಬಲ್ಲ, ನಡಿಯಪ್ಪ ನಾನೆಲ್ಲ ಕೇಳ್ತೀನಿ, ಸುಮ್ಮನೆ 1-2 ದಿನ ಅಲ್ಲಿರೋಣ ಅಂತ. ಅಪ್ಪ ಅಮ್ಮ ಬಂದಿರೋದಕ್ಕೂ ಅದಕ್ಕೂ ಈಗ ಜಗಳ. ಆನೇನೆ ಎದ್ದಾಗ ಜಗಳ ಮಾಡಿದ್ವಿ, ಹಂಗೆ ಹಿಂಗೆ ಅಂತ ಹೇಳಿ ಏನೋ ಅವನು ಮಾತಾಡ್ತಾಳೆ. ಒಟ್ಟು ಯಾಕೆ ದುಡ್ಡು ಕೊಡು, ದುಡ್ದಿರೋದ ಅಂತ ಕೇಳ್ತಾಳೆ. ಎಲ್ಲಾನ ಇಲ್ಲದ್ದೆಲ್ಲ ಜಗಳ ಮಾಡ್ತಾರೆ. ಅದಕ್ಕಾಗಿ ನಾನು ಜಗಳ ಬೇಡ, ಒಂದು ಸವಾಸ. ಈಗ ಟೈಮ್ ಚೆನ್ನಾಗಿಲ್ಲ, 1-2 ದಿನ ಸುಮ್ಮನೆ ಇದ್ದು ಬಿಡ್ಬೇಕು. ಅದ್ರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು. ಅವಳು ಬಿಟ್ಟೋಗಿ ಹೇಳಲ್ಲ, ಅಕ್ಕ ಮನೆಗೆ ಯೋಸ್ತೀನಿ, ನಮ್ಮ ಅಕ್ಕ ನನಗೆ ಜಾಗ ಕೊಡ್ತಾಳೆ, ನಮ್ಮ ಅಕ್ಕ ಯೋಸ್ತೀನಿ ನಮ್ಮ ಅವ್ರ ಮನೆಗೆ ಇರಿಸ್ಕೊಂತಾಳೆ ಎಂಬುದು ಗೊತ್ತಾಗುತ್ತೆ. ಅವಳು ಯೋಸ್ತೀನಿ ಇರಿಸ್ಕೊಂತಾಳೆ ಗೊತ್ತಾಗುತ್ತೆ ಕಣಮ್ಮ ತಂಗಿನ. ಇವಾಗೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ಬಿಟ್ಟು ಗಂಡ ಹೆಂಡ್ತಿನ ಇಬ್ರಿಗೂ ಜಗಳ ತಂದಿಕ್ಕಿ ಇವಾಗ ದೂರ ಮಾಡ್ಯವಳಲ್ಲ, ಯೋಸ್ತೀನಿ ಇರಿಸ್ಕೊಂತಾಳೆ ಗೊತ್ತಾಗುತ್ತೆ ಅಕ್ಕಯ್ಯ. ಅವನು ಯಾವುದೋ ದುಡ್ಡು ಪ್ರೀತಿ ಅಕ್ಕರ್ದು ಕತ್ಕೊಂಬಂದಿದ್ದಂತೆ. ಅದಕ್ಕೆ ಇವಾಗ ಒಂಥರ ದುಡ್ಡು ಐತಲ್ಲ ಅಂತೇಳಿ ಹಂಗೆ ಆಡ್ತಿದ್ದ ಅಷ್ಟೇ. ಅವ್ರು ಸರಿಯಾಗಿ ಗ್ರಾಚಾರ ಬಿಡಿಸಿ ದುಡ್ಡು ಎಲ್ಲ ಕಿತ್ಕೊಂತಾರೆ. ಕಿತ್ಕೊಂಡು ಅವಾಗ ಗೊತ್ತಾಗುತ್ತೆ ನನ್ನ ಮಗನಿಗೆ. ರಾಮು, ಕೂತ್ಕೊಳ್ಳಪ್ಪ, ಯಾಕೆ ನಿಂತ್ಕೊಂಡೇ ಇದೆಯಾ? ಅಣ್ಣ ಏನು ಬಂತು, ಯಶಣ ಇಂತಾಗೂ ಮಾತಾಡ್ತೀನಿ ಬಾರಣ. ನಾನು ನಿನ್ನೆ ನೋಡ್ತಿದ್ದೆ, ಅಣ್ಣ ಇಲ್ಲ, ಭೂಮಿ ಅಕ್ಕ ಏನೋ ಒಪ್ಕೊಂತು, ಅಣ್ಣ ಏನಂಬುತ್ತೋ ಏನೋ ಅಂತ ಹೇಳಿ ನೋಡ್ತಾ ಇದ್ದೆ. ಅಲ್ಲ ಇವಾಗ 1 ತಿಂಗಳು ಮಟ್ಟಿಗೆ ನಿಮ್ಮ ಮನೆಯಾಗೆ ಇರೋಣ ಅಂತ ಇದ್ದೀನಿ ಕಣಣ್ಣ. ಇರಪ್ಪ, ತಿಂಗಳಲ್ಲಿರ 2 ತಿಂಗಳಿರು. ಅಕ್ಕನ ಮನೆ ಏನು ನೀನು ನಿಮ್ಮ ಅಕ್ಕ ಮಾಡಿಕ್ತಾಳೆ ಉಣ್ಕೊಂಡು 1-2 ತಿಂಗಳಿರು. ಮಾಡಿಕ್ಕೆ ನಿನ್ನ ತಮ್ಮಂದ ಇದನ್ನು ಭೂಮಿ ಮಾಡಿಕ್ತೀನಪ್ಪ. ಮಾಡಿಕಕ್ಕೆ ನಾನೇ ನಿನ್ನ ಮುಂದೆ ನೋಡಲ್ಲ. ಅದಕ್ಕೆ ಒಂದು ತಿಂಗಳು ಇರ್ತೀನಿ ಅಂದ. ಇರಪ್ಪ, 1 ತಿಂಗಳಲ್ದಿರ 2 ತಿಂಗಳಿರು. ನಾನು ಬೇಡ ಅಂಬಲ್ಲ. ಅದು ಇದು ಕೊಡಿಸ್ತೀನಿ ಅಂದ. ಏನೋ ಕೊಡ್ಸೋದು ಬೇಡ, ಏನೋ ಬೇಡ, ನಾನು ನೋಡ್ಕೊಂತೀನಿ ಸುಮ್ಮನಿರು ಅಂದೆ. ಇಲ್ಲ ಕೊಡಿಸ್ತೀನಿ ಅಂದ. ಯಾತನ ಮನೆ ತರಕಾರಿ ನಮ್ಮ ಮನೆಗೆ ಯಾತನ ರೇಷನ್ನು ಎಣ್ಣೆ ಪಣ್ಣೆ ಅಂಥದ್ದು ಏನಾನ ತರಲಿ ಅಷ್ಟೇ. ಅವನಿಗೆ ಒಂಥರ ಧೈರ್ಯ ಕಳ್ಕೊಂಡಂಗೆ ಆಗ್ಬಿಟ್ಟೈತೆ, ಬೇಜಾರಾಗ್ಯವನೇ. ಅದಕ್ಕೆ ಇರಪ್ಪ ಅಂತ ಹೇಳಿದ್ದೀನಿ. ಇರು ರಾಮಣ್ಣಯ್ಯ, 1-2 ದಿನ ಇಲ್ಲೇ ಇರು ನಮ್ಮ ಮನೆಯಾಗೆ. ಅಲ್ಲಿ ನೋಡೋಕ್ಕಾಗಲ್ಲ, ಅವು ಕೋತಿಗಳು ಆಡ್ದಂಗೆ ಆಡ್ತಾವ ಅಲ್ವೇ ಎರಡೂ. ಕೋತಿಗಳು ಆಡ್ದಂಗೆ ಆಡ್ತಾವೆ. ಕೋತಿ ತಾನು ಕೇಳೋದಲ್ದೆ ವನನೆಲ್ಲ ಕೆಡಿಸ್ತೊಮ್ಮಂಗೆ ಎಲ್ಲಾರನ್ನೂ ಕುಂಡ್ರಿಸ್ಕೊಂಡು ಮಾತಾಡ್ತಾ ಒಂದು ಆಡ್ತಾವೇನು ಬೇಡ. ಅವಳು ಬೇರೆ ಜೊತೆಗಳ ಸಿಂಧು. ಆಗ ಹಂಗಿದ್ದ ಮೇಲೆ ನಾವೇ ಸುಮ್ಮನಿರ್ಬೇಕಾವು ಪಾಪ. ಅವಕ್ಕೇನು ಕೆಲಸ ಇಲ್ವಲ್ಲ, ಜಗಳ ಮಾಡೋಕ್ಕೆ ಬರ್ತವೆ, ಕೆಲ್ಸದ್ದು ಹಿಂದೆ ಕೆಳೆಯೋಕ್ಕೆ ಬರ್ತವೆ. ಕೆಲಸ ಇರೋವಾಗಿದ್ರೆ ಹಂಗೆ ಮಾಡ್ತಿರ್ಲಿ. ಕೆಲಸ ಇಲ್ತಾವಲ್ಲ, ಅದಕ್ಕೇ ಏನಾರ ಮಾಡಿ ಮಾಡೋಣ ಅಂತೇಳಿ ಏನೇನೋ ಒಟ್ಟುನು ಇದು ಮಾಡ್ತಾರೆ. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ನೀನು ನೋಡ್ಕೊಂಡು ಸುಮ್ಮನೆ ಆರಾಮಾಗಿರೋದು ಕಲಿ ಅಷ್ಟೇನು. ಸುಮ್ಮನಿರು ರಾಮು, ನಾನು ಏನು ಅಂಬೋದಿಲ್ಲ. ನಾನೇನಾದರೂ ಅಂದಂಗೆ ಮಾತಾಡು ಸರಿನಾ? ನೀನೇನು ತಲೆ ಕೆಡಿಸ್ಕೊಬೇಡ. ನಿನ್ನ ಕೆಲಸ ನೀನು ನೋಡ್ಕೊಂಡು ಆರಾಮಾಗಿರೋದು ಕಲಿ. ಅಜ್ಜಿನೂ ಕರ್ಕೊಂಬ, ತಾತನ ಕರ್ಕೊಂಬ, ಎಲ್ಲರನ್ನೂ ಕರ್ಕೊಂಬಂತು ಇಲ್ಲಿ ಇರೋದು ಕಲಿ. ಅಲ್ಲ ರಾಮು, ನಿಮ್ಮ ಅಣ್ಣ ಏನು ಒಪ್ಕೊಂತಲ್ಲ. ನೀನು ಅಣ್ಣ ಏನು ಬೇಡಪ್ಪ, ನಿಮ್ಮ ಮಾಮ ಅನ್ಬೇಕು. ನನ್ನ ಅಕ್ಕ ಎಂತ ಕರಿತೀಯ, ತಿರ್ಗಿ ಯಶಣ ಎಂತ ಯಶಮಾಮ ಅನ್ನು. ಏನೋ ಒಂದು ಕರಿತೀನಿ, ಇನ್ನೇನು ಮಾಡೋದು. ರೇಷನ್ ಎಲ್ಲ ತಗೊಂಬರೋಣ, ಇವಾಗ ಹೋಗಿ ತಗೊಂಬರೋಣ ಬಾರಣ. ಹೋಗಿ ಮನೆಗೆ ಒಂದು ಸ್ವಲ್ಪ ಏನೇನು ಬೇಕು ಎಲ್ಲ ತಗೊಂಬಂದು ಕೊಡ್ತೀನಿ. ತಗೊಂಬಂದು ತರಕಾರಿ ಅದೆಲ್ಲ ತಗೊಬರ್ತೀನಿ. ಯಾಕೋ ಒಂಥರ ನನಗೆ ಅಲ್ಲಿರೋದಕ್ಕೆ ಮನಸ್ಸೇ ಇಲ್ಲ, ಯಾಕಂತ ಗೊತ್ತಿಲ್ಲ, ಒಂಥರ ಬೇಜಾರು.
ಸರಿ ಆಯ್ತಿರಪ್ಪ, ಹಂಗೆ ಒಂದೆರಡು ದಿವಸ ಅಂತ ಸಮಯ ಬಂದಾಗ ಒಂದೆರಡು ದಿನ ಸುಮ್ಮನೆ ಇದ್ಬಿಡ್ಬೇಕು. ಅದು ಮನಸ್ಸಿಗೆ ಧೈರ್ಯ ಕಳ್ಕೊಬಿಟ್ರೆ ಅದು ಬೇರೆನೇ ಆಗುತ್ತೆ. ಅದಕ್ಕೋಸ್ಕರನ ಒಂದೆರಡು ದಿನ ನಾವು ಸುಮ್ಮನೆ ಇದ್ಬಿಡ್ಬೇಕು. ಸರಿ ಆಯಿತು ಬಾರಪ್ಪ, ಎಲ್ಲ ತಗೊಂಬರುವಂತೆ. ನಾನು ಹೋಗಿ ಬೀಗ ಹಾಕ್ಕೊಂಡು ಬರ್ತೀನಿ, ಇಲ್ಲೇ ಇರ್ತೀನಿ ಒಂದು 2 ದಿನ. ಸರಿ ಆಯ್ತು ಹೇಳಮ್ಮ. ಹೋಗಿ ಮನೆಗೆ ಒಂದು ಸ್ವಲ್ಪ ರೇಷನ್ನು ತರಕಾರಿ ಎಲ್ಲ ತಗೊಂಡು ಬೀಗ ಹಾಕ್ಕೊಂಡು ಆ ಮನೇನ ಬದುಕಿಗೆ. ಸರಿ ಆಯ್ತು ರಾಮು. ಪಾಪ ಚಿಕನ್ರಿ, ಪಾಪ ಇವನಿಗೆ ಯಾರೂ ಆಗಲ್ಲ. ಪಾಪ ನೋಡಿದ್ರೆ ಒಂಥರ ಬೇಜಾರಾಗುತ್ತೆ. ಅವನು ಅದಕ್ಕೇನೆ ಅವಾಗ ಹಂಗೆ ಸುಳ್ಳು ಹೇಳಿ ಮದುವೆ ಆದ. ಈ ಲೋಪರ್ ಮುಂಡೆ ಇವಳು ಹಂಗೆ ಮಾಡಿದ್ಲು ತಗ ಹೇಳು. ಯಾವಾಗ ಅವಾಗ ಅಪ್ಪ ಏನೋ ಅಮ್ಮ ಮಾತಾಡಿಸ್ಲಿಲ್ಲ, ಅವಾಗ ಅವ್ರ ಅಪ್ಪ ಇರೋನು ಅವ್ರ ಅಕ್ಕ ಇರು ಯಾವಾಗ ಮಾತಾಡಿಸ್ಲಿಲ್ಲ, ಅವಾಗ ಒಂಥರ ಹೆಂಗೋ ಇದ್ಲು. ಈಗೆಲ್ಲ ಮಾತಾಡ್ಸೋಕ್ಕೆ ಇನ್ನಿದ್ದನ್ನು ಹಿಡಿಯೋಕ್ಕಾಗಲ್ಲ ಅವಳನ್ನ. ಪಾಪ ಇವ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಇರಲಿ ಹೇಳ್ಬಿಡಮ್ಮ, ಆ ಕಡೆಗೆ ಇವಾಗ ಏನು ಬೇಸಿಗೆ ಕಾಲ, ಹೊರಗಾದ್ರೂ ಮನಿಕ್ಯಬೋದು, ಏನು ಒಂದು ತಿಂಗಳು ಇರಲಿ ಹೇಳ್ಬಿಡು. ಹೊರಗಾದ್ರೂ ಮನಿಕೆ ಅಂತಾರೆ ಅಜ್ಜಿ ಅಜ್ಜ ಇರಲಿ ಹೇಳು ಪಾಪ. ಎತ್ತೋಗ್ತಾರೆ ಅಂತ ಧೈರ್ಯ ಕೆಡಿಸ್ಕೊಬಿಟ್ಟಾವ. ಒಂಥರ ಬೇಜಾರಾದಂಗೆ ಆಗ್ಬಿಟ್ಟೈತೆ, ಮನ್ಸಿಗೆ ಬೇಜಾರಾಗಿ ಧೈರ್ಯ ಕೆಡಿಸ್ಕೊಂಡಂಗಾಗಿ ಅಂತ ಅವನಿಗೆ. ದರಿದ್ರದವಳಂಗೆ ಮಾಡಿದ್ಲಲ್ಲ, ಅದಕ್ಕೆ ಅವ್ನಿಗೊಂಥರ ಬೇಜಾರಾಗೈತೆ. ನೋಡಪ್ಪ, ನನಗೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ, ಏನೋ ಒಂದು ಸುಳ್ಳು ಹೇಳಿ ಹೆಂಗೋ ಮದುವೆ ಆದೆ, ಮತ್ತೆ ಹಿಂಗೆ ಆಯ್ತಲ್ಲಪ್ಪ, ಏನಪ್ಪ ಇದು ನಮ್ಮ ಜೀವನ ಅಂತೇಳಿ ತುಂಬ ಆಳವಾಗಿ ಯೋಚನೆ ಮಾಡ್ತಾ ಇದ್ದಾನೆ ಅವನು. ಏನು ಮಾಡೋದು, 1-2 ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಅಲ್ಲ ಜಾಗ ಏನಾಗುತ್ತೆ, ಮನಿಕಮ್ಮಕ್ಕೆಲ್ಲ ನಮ್ಗೆ ಈ ಕಡೆಗೆಲ್ಲ ಜಾಗ ಇದಾವೆ, ಈ ಕಡೆಗೂ ಐತೆ. ಹಿಂಗೇನೆ ಮನಿಕಬೋದೇನು, ನಮ್ಗೇನೇನು ಸಮಸ್ಯೆ ಇಲ್ಲ. ಮನಿಕಮ್ಮಕ್ಕೆಲ್ಲನ ಅವನು ಸ್ವಲ್ಪ ರೇಷನ್ನು ತರಕಾರಿ ಎಲ್ಲ ತಗೊಂಬಂದು ಕೊಡ್ತೀನಿ ಅಂತ ಹೇಳವನೆ. ಕೊಡ್ಲಿ ಹೇಳ್ಬಿಡು. ಮಾಡಿಕನ ಉಣ್ಕೊಂಡು ಚೆನ್ನಾಗಿರ್ಲಿ 1-2 ದಿನ ಪಾಪ. ಅಜ್ಜಿ ಕೈಲೂ ಮಾಡೋಕ್ಕಾಗಲ್ಲ ಪಾಪ, ಕೈ ನೋಡೋಗ್ತಾವ ಅಜ್ಜಿಗೂ. ಅದಕ್ಕೇ ಮಾಡ್ಕೊಂಡು ಉಂಬಕ್ಕಾಗಲ್ಲ, 1-2 ದಿನ ಇರಲಿ ಹೇಳ್ಬಿಡಮ್ಮ. ಮಾಡಿಕ್ಕಂಗೆ ನೀನೇನೆಲ್ಲೂ ಹೋಗ್ಬೇಡ. ಸರಿ ಅಮ್ಮ ಆಯ್ತು ಹೇಳು. ಆ ಅಜ್ಜಿನೂ ಬಂದ್ರೆ ನಾನು ಆ ಅಜ್ಜಿ ನಾವೆಲ್ಲ ಹಪ್ಪಳ ಮಾಡ್ತೀವಿ, ಹಪ್ಪಳ ಸಂಡಿಗೆ ನಾವೇ ಮಾಡ್ತೀವಲ್ಲ. ಸರಿ ಆಯ್ತು ಕಣಮ್ಮ, ಮಾಡಿರಿ. ಏನು ಮಾಡೋದು ಪಾಪ, ನಾವು ಬೇಡ ಅಂತಂದರೆ ಅವ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಇವಾಗ ಯಾರೂ ಇಲ್ಲ, ಅವ್ನ ಅಣ್ಣ ತಮ್ಮಗಳು ಆಗಲ್ಲ, ಯಾರೂ ಆಗಲ್ಲ. ಯಾರೂ ಬೇಡ ಅಂತಂದರೆ ಅವ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಬಿಡು ಯಾಕ ಬೇಡ ಅಂದ್ಬೇಡ ಪಾಪ. ರಾಮಣ್ಣ ನೋಡಿರಿ ಅಯ್ಯೋ ಅನಿಸುತ್ತೆ. ಒಂಥರ ಬೇಜಾರಾದಂಗೆ ಆಗುತ್ತೆ ನೋಡ್ತಿದ್ರೆ. ಒಂಥರ ಪಾಪ ಅಣ್ಣ ನೋಡಿರೋ ಎಂದಂಗಾಗುತ್ತೆ ಕಣ ಯಾಕ. ಅವನು ಪಾಪ ಸೈಲೆಂಟ್, ಏನು ಮಾಡ್ತೀನಿ ಅವಳಂತ ಬಜಾರಿ. ಅವ್ರ ಅಕ್ಕಗಿನ ಬಜಾರಿ ಕಣಪ್ಪ ಲೇಪಿ. ಅಯ್ಯೋ ಭಾಳ ಬಜಾರಿ ಹೆಂಗಸ್ರು ಕಣಪ್ಪ. ಅವ್ರದ್ದೇನು ಹೇಳ್ತೀಯ ಪಾಪ, ಇಂಥ ಮೆತ್ತನ್ ನೋಡ್ದ ಅವ್ರೇನಿಲ್ಲ. ನಾವಿರೋದಕ್ಕೆ ಸರಿ ಹೋಯ್ತು. ನಾವಿಲ್ಲ ಅಂದಿದ್ರೆ ಈ ಹುಡುಗ ಪಾಪ ಧೈರ್ಯ ಕೆಡಿಸ್ಕೊಳಂತಾರನ ಏನಾಗನಪ್ಪ ಇವನು. ಹೇಳೋಕ್ಕಾಗಲ್ಲ, ನಾವಿರೋದಕ್ಕೆ ಒಂದಿಷ್ಟು ಧೈರ್ಯವಾಗಿ ಚೆನ್ನಾಗಿದ್ದಾನೆ. ಅದೇ ಮತ್ತೆ ನಮ್ಮ ಮನೆ ತಕ್ಕ ಬರ್ದಲ್ಲೇ ನೀನು ಯಾರ ಮನೆ ತಕ್ಕ ಹೋಗ್ತಾನೆ? ನೀನು ಯಾರ ಮನೆ ತಕ್ಕೂ ಹೋಗಲ್ಲ. ಇಲ್ಲಿ ಎಲ್ಲನ ಏನೇ ಬೇಕಿದ್ರು ನಮ್ಮನ್ನೇ ಕೇಳೋದು, ಏನು ತಗೊಬರ್ಬೇಕಿದ್ರು ನಮ್ಮನ್ನೇ ಕೇಳೋದು, ಏನು ಮಾತಾಡೋದಿದ್ರು ನಮ್ಮ ಹತ್ರನೇ ಮಾತಾಡೋದು. ನಾವು ಆಗ್ದಲ್ಲ ಇನ್ಯಾರು ಆಗ್ತಾರೆ ಬಿಡು, ಇರಲಿ ಹೇಳು. ಹೆಂಗೋ ಮಾಡ್ಕೊಂಡು ಹೋದ್ರೆ ಆಯ್ತು. ಹೆಂಗೋ ರೇಷನ್ ಪಾಷನ್ ಅದು ತಗೊಂಬರ್ತಾನೆ. ಏನು ತರಲಿಲ್ಲ ಅಂದರೆ ಏನು ಕೇಳೋಕೆ ಹೋಗ್ಬಿಡ ಏನೋನು. ಸರಿನಾ? ಇರಲಿ ಹೇಳು, 1 ತಿಂಗಳು 2 ತಿಂಗಳು ಇರಲಿ ಹೇಳು. ಅದೇ ಮತ್ತೆ ತುಂಬ್ದಂಥ ಕುಟುಂಬ ಹಿಂಗಿದ್ರೇ ವಾಸಿ. ಎಲ್ಲರ ಮನೆಯಾಗೆ ಸೇನೆ ಜನ ತುಂಬ್ದಂಥ ಕುಟುಂಬ ಇದ್ರೇ ನನಗಿಷ್ಟ ಅಪ್ಪ. ಒಬ್ಬರು ಇಬ್ಬರು ಇದ್ದರೆ ಒಂಥರ ಬೇಜಾರಾಗುತ್ತೆ. ಮನೆಯಾಗೆಲ್ಲರೂ ಒಟ್ಟಿಗೆ ಚೆನ್ನಾಗಿರುತ್ತೆ. ಅವರು ಬರಲಿ ಹೇಳ್ಬಿಡು, ಅಜ್ಜಿ ತಾತ ಎಲ್ಲ ಬರಲಿ ಹೇಳು. ಊಟಕ್ಕೆಲ್ಲ ಇಡೋಣ, ನೋಡ್ಕೊಂಬನ. ವಯಸ್ಸೋದವ್ರು ನೋಡ್ಕೊಂಡ್ರೆ ನಮಗೂ ಒಂದಿನ ಒಳ್ಳೇದಾಗುತ್ತೆ ಬಿಡು, ನೋಡ್ಕೊಂಬನ. ಬರಲಿ ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ರಾಮು ಪಾಪ ತುಂಬಾ ಬೇಜಾರಾಗಿದೆ. ನಂತರ ಧೈರ್ಯನೇ ಕಳ್ಕೊಬಿಟ್ಟವನೇ ಅವನು. ಅದಕ್ಕೇ ಬೇಜಾರಾಗಿ ನಿಮ್ಮ ಮನೆಗೆ ಇರ್ತೀನಿ 1 ತಿಂಗಳು, ಇಲ್ಲೇ ಇರ್ತೀನಿ, ನಾನು ಹೋಗೋದಿಲ್ಲ, ಅಲ್ಲಿರೋಕೆ ಆಗ್ತಿಲ್ಲ. ಯಾಕಂದರೆ ಅವ್ರು ಅದು ಇದು ಮಾತಾಡ್ತಾರೆ, ಜಗಳ ಮಾಡೋದು, ಕಾಲು ಕೆರೆದು ಇಬ್ಬರು ಒಳ್ಳೆಯವರಲ್ಲ. ಅದಕ್ಕಾಗಿ ನಾನು ಅಲ್ಲಿರೋಕೆ ಆಗಲ್ಲ. ಅದು ಬೇರೆ ಅಕ್ಕಪಕ್ಕದಲ್ಲೇ ಐತೆ. ನಮ್ಮದೇನೋ ಸ್ವಲ್ಪ ಮುಂದೆಗಡೆ ಮನೆ ಇರೋದು, ಅವ್ರದ್ದು ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಒಂಥರ ಏನೋ ಅವರೆಲ್ಲ ಮಾಡೋದಕ್ಕೆ ಒಂಥರ ಬೇಜಾರಾದಂಗೆ ಆಗುತ್ತೆ. ನಮ್ದೊಂದು 2 ಮನೆ ಬಿಟ್ಟು ಮುಂದೆ ಐತೆ, ಒಂದೇ ಏರಿಯಾದಲ್ಲೇ 1-2 ಮನೆ ಬಿಟ್ಟು ಮುಂದೆ ಐತೆ ಅಷ್ಟೇ. ಆಗ ಹಂಗಾಗೈತೆ. ಅದಕ್ಕೋಸ್ಕರನ ಇರ್ತೀನಿ ಕಣಕ್ಕ ಅಂತಂದ. 1-2 ದಿನ ಇರಲಿ ಹೇಳ್ಬಿಡು ಪಾಪ. ಧೈರ್ಯ ನಾವು 1-2 ದಿನ ಇಟ್ಕೊಂಡ್ರೆ ಹೆಂಗಿರುತ್ತೆ. ಅವ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಆಮೇಲೆ ಏನಾನ ಮಾಡ್ಕೊಂಡ್ರೆ ನೋಡಪ್ಪ ನನಗೆ ಹಿಂಗಾಯ್ತು ಅಂತೇಳಿ ಧೈರ್ಯ ಕೆಡಿಸ್ಕೊಂಡು ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಮಾಧಾನ ಮಾಡಬೇಕು. ಅದಕ್ಕೋಸ್ಕರ ಬಂದಿರಪ್ಪ ಅಂತೇಳಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.